ನೋಡಿ, ಸೋಮಶೇಖರ್ ಹಾಗೇನೆ ಹೆಬ್ಬಾರ್ ಇವರೆಲ್ಲರ ಪರಿಸ್ಥಿತಿ ಹೇಗಾಗಿದೆ ಸದ್ಯಕ್ಕೆ ಅಂತಂದ್ರೆ, ಈ ಕಡೆ ಬಿಜೆಪಿಯಲ್ಲೂ ಇಲ್ಲ, ಆ ಕಡೆ ಕಾಂಗ್ರೆಸ್ಗೆ ಹೋಗ್ಬೋದು ಅಂತಂದ್ರೆ ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಈ ರೀತಿಯ ಬೆಳವಣಿಗೆ ಅಂತೆ. ಈಗ ಕ್ರಾಸ್ ವೋಟ್ ಮಾಡಿದವರು ಯಾರು ಗೊತ್ತಿಲ್ಲ. ಈ ಹಿಂದೆ ರಾಜ್ಯಸಭೆಯಲ್ಲಿ ಕ್ರಾಸ್ ವೋಟ್ ಮಾಡಿದವರು, ಹಾಗೆ ಕ್ರಾಸ್ ವೋಟ್ ಮಾಡಿದವರು ಹಿಂದೆ ಕೈಗೆ ಕೈ ಕೊಟ್ಟಿರೋದು, ಬಿಜೆಪಿ ಹೋಗಿ ಮಂತ್ರಿಯೂ ಆಗಿ ಈಗ ಮತ್ತೆ ಬಿಜೆಪಿಯಿಂದ ದೂರವಾಗಿ ಕ್ರಾಸ್ ಮಾಡಿದ್ದಾಯ್ತು. ಕ್ರಾಸ್ ವೋಟ್ ಮಾಡಿ ಆಚೆ ಬಂದು ನಾವು ಕಾಂಗ್ರೆಸ್ನ ಕದ ತಟ್ಟಿದ್ದೇವೆ, ಕಾಂಗ್ರೆಸ್ ಹೋಗ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಆದರೆ ಪ್ರಶ್ನೆ ಈಗ ಇವ್ರಿಗೆ ಶಾಕ್ ಏನಂತಂದ್ರೆ, ಕಾಂಗ್ರೆಸ್ನ ಹೈಕಮಾಂಡ್ ಕೊಟ್ಟಿರೋ ಶಾಕ್ ಮಾತ್ರ ಬಹುಶಃ ಇವರು ನಿರೀಕ್ಷಣೆ ಮಾಡಿರಲಿಲ್ಲ ಅಂತ ಅನ್ಸುತ್ತೆ. ಅವ್ರು ಹೇಳ್ತಾ ಇರೋದೇನು, ನಮ್ಮ ಸರ್ಕಾರನ ಬೀಳಿಸಿ ಬಿಜೆಪಿಗೆ ಹೋದಂತವ್ರನ್ನ ಮತ್ತೆ ನಾವೇನಕ್ಕೆ ವಾಪಸ್ ತಗೋಬೇಕು. ಸಿದ್ದರಾಮಯ್ಯ ಅವರು ವೇದಿಕೆಯಲ್ಲೇ ಹೇಳ್ಬಿಟ್ಟಿದ್ರು, ಪ್ರಳಯ ಆದ್ರೂ ಕೂಡ ಅವ್ರನ್ನ ವಾಪಸ್ ತಗೊಳ್ಳಲ್ಲ ಅಂತ ಹೇಳಿ. ಸೊ ಸದ್ಯಕ್ಕೆ ಇವ್ರ ಪರಿಸ್ಥಿತಿ ಏನು, ತ್ರಿಶಂಕು ಸ್ಥಿತಿ. ಆ ಕಡೆ ಬಿಜೆಪಿನೂ ಇಲ್ಲ, ಈ ಕಡೆ ಕಾಂಗ್ರೆಸ್ಸೂ ಇಲ್ಲ. 2028 ಚುನಾವಣೆಯ ಸಂದರ್ಭದಲ್ಲಿ ರಾಜಕೀಯ ನೆಲೆಯನ್ನ ಗಟ್ಟಿಗೊಳಿಸ್ತಾರ? ಆ ರಾಜಕೀಯ ನೆಲೆಯನ್ನ ಗಟ್ಟಿಗೊಳಿಸಿಕೊಳ್ಳೋದಕ್ಕೆ ಯಾವ ಪಾರ್ಟಿಯ ವೇದಿಕೆಯನ್ನ ಇವರು ತಮ್ಮದಾಗಿಸ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಆಗುತ್ತೆ. ಹಾಗಿದ್ರೆ ಒಳನೋಟ ಏನ್ ಹೇಳುತ್ತೆ ಕೇಳೋಣ. ವೀರೇಂದ್ರ, ಸೋಮಶೇಖರ್ ಮತ್ತು ಹೆಬ್ಬಾರ್ ವಿಚಾರಕ್ಕೆ ಬಂದಾಗ ಇವ್ರಿಗೊಂದು ಕಾನ್ಫಿಡೆನ್ಸ್ ಇತ್ತು. ಆ ಕಾನ್ಫಿಡೆನ್ಸ್ ಅಲ್ಲಿ ಇವರು ಬಿಜೆಪಿಗೆ ಬಂದ್ರು, ಮಂತ್ರಿಗಳು ಆದ್ರು. ಪ್ರಶ್ನೆ ಏನಂತಂದ್ರೆ, ಈಗ ಉಚ್ಚಾಟನೆ ಆದ್ಮೇಲೆ ಒಂದು ಭರವಸೆ, ಒಂದು ವಿಶ್ವಾಸ ಇದ್ದದ್ದೇನು ಅಂತಂದ್ರೆ, ನಾವು ಖಂಡಿತವಾಗಿಯೂ ವಾಪಸ್ ಕಾಂಗ್ರೆಸ್ ಹೋಗ್ಬೋದು ಅಂತ ಹೇಳಿ. ಈ ಕಡೆ ಬಿಜೆಪಿಯವರು ಇವರಿಬ್ಬರನ್ನು ಸಂಪರ್ಕ ಮಾಡಲೇ ಇಲ್ಲ. ನಮಗೆ ಮತ ಹಾಕಿ ನೀವು ಅಂತ ಹೇಳಿ ಪರಿಷತ್ನ ಚುನಾವಣೆ ಸಂದರ್ಭದಲ್ಲಿ ಆರ್ ಅಶೋಕ್ ಅವರು ಹೇಳಿದ್ರೆ ನಮಗೆ ಅಗತ್ಯ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ರು. ಈ ಕಡೆ ಉಗ್ರಪ್ಪ ಇತ್ಯಾದಿ ಅವರು ಏನು ಮಾಧ್ಯಮಗಳ ಮುಂದೆ ಪೋಸ್ ಕೊಟ್ಟು ನಾವೇ ಕರ್ಕೊಂಡು ಹೋಗಿ ವೋಟ್ ಮಾಡಿಸಿದೀವಿ, ಕಾಂಗ್ರೆಸ್ಗೆ ಹಾಕ್ಸ್ಕೊಂಡಿದೀವಿ ವೋಟ್ ಅನ್ನೋ ರೀತಿಯಲ್ಲಿ ಪೋಸ್ ಕೊಟ್ಟರು. ಅದೆಲ್ಲ ಇರಲಿ. ಸೋಮಶೇಖರ್ ಮತ್ತು ಹೆಬ್ಬಾರ್ ಪರಿಸ್ಥಿತಿ ಏನೀಗ, ಕಾಂಗ್ರೆಸ್ಗೆ ಹೋಗ್ತೀವಿ ಅನ್ನುವಂತ ಲೆಕ್ಕಾಚಾರ ಇತ್ತು. ಈ ಪರಿಷತ್ನ ಫೈಟ್ ನಲ್ಲಿ ವೋಟಿಂಗ್ ಮಾಡೋದ್ರ ಮೂಲಕ ಬಹುಶಃ ಅವರು ಕಾಂಗ್ರೆಸ್ ಕದ ತಟ್ಟಿದ್ರೋ ಏನು, ಆದ್ರೆ ಚಾನ್ಸೇ ಇಲ್ಲ ಡೋರ್ ಓಪನ್ ಮಾಡೋದಕ್ಕೆ ಅನ್ನುವಂತ ಪರಿಸ್ಥಿತಿ ಆಗಿದೆಯಾ ಅವ್ರಿಗೆ? ಶ್ರೀಪಾದ್, ಈ ಸುದ್ದಿ ತೆಗೆಯಕ್ಕೆ ನಮ್ ಗೋವಿಂದಣ್ಣ ಯಶವಂತಪುರದಿಂದ ಯಲ್ಲಾಪುರದವರೆಗೂ ಓಡಾಡಿದ್ದಾರೆ. ಯಾಕಂದ್ರೆ ನೋಡಿ, ಯಶವಂತಪುರದಲ್ಲಿ ಎಸ್.ಟಿ. ಸೋಮಶೇಖರ್, ಯಲ್ಲಾಪುರದಲ್ಲಿ ಶಿವರಾಮ್ ಹೆಬ್ಬಾರ್. ಈಗ ನೋಡಿ, ಇವರಿಬ್ರು ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಮಧ್ಯದಾರಿಯಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ. ಆ ಕಡೆನೂ ಹೋಗಂಗಿಲ್ಲ, ಈ ಕಡೆನೂ ಹೋಗಂಗಿಲ್ಲ, ಅತ್ತ ದರಿ ಇತ್ತ ಪುಲಿ ಅನ್ನಂಗ್ ಆಗ್ಬಿಟ್ಟಿದೆ ಅಂತ. ಯಾಕೆಂದ್ರೆ ನಿಮ್ಗೆ ನೆನಪಿದೆ, 2018ರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ, ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರ, ಅದನ್ನ ಬೀಳಿಸಿ ಬಿಜೆಪಿಗೆ ಬಂದವರು ಇವರು. ಅದನ್ನ ಬೀಳಿಸೋ ಸಲುವಾಗಿಯೇ ಬಿಜೆಪಿಗೆ ಬಂದವರು, ಮಂತ್ರಿ ಆಗೋ ಸಲುವಾಗಿ ಬಿಜೆಪಿಗೆ ಬಂದವರು. ಹಂಗ ಬಂದ್ರು ಬಿಜೆಪಿಗೆ, ಆಯ್ತು, ಬಿಜೆಪಿ ಅವಧಿ ಮುಗೀತು. ಈಗ ಕಾಂಗ್ರೆಸ್ ಬಂತು, ಬಿಜೆಪಿ ಕೈ ಕೊಟ್ರು. ಈಗ ಮೊನ್ನೆ ವಿಧಾನ ಪರಿಷತ್ ಎಲೆಕ್ಷನ್ ಆಯ್ತಲ್ಲ, ಕ್ರಾಸ್ ಔಟ್ ಮಾಡಿದ್ರು. ಯಾರು 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 ಅದ್ಲೆಲ್ಲ ಪತ್ತೆ ಹಚ್ತಾ ಇದ್ದಾರೆ. ಯಾರಿಗೆ ಕೇಳಿದ್ರು ನಾನವನಲ್ಲ ಅಂತಿದ್ದಾರೆ. ಆದ್ರೆ ರಾಜ್ಯಸಭೆಯಲ್ಲಿ ಇವ್ರು ಓಟ್ ಹಾಕಿದ್ರಲ್ಲ, ತೋರಿಸ್ಬಿಟ್ಟು ಹಾಕಿದ್ದು, ನೋಡಿ ನಾವು ಕಾಂಗ್ರೆಸ್ಗೆ ಆಗ್ತಾ ಇದೀವಿ ಅಂತೇಳಿ. ಬಿಜೆಪಿ ಏಜೆಂಟ್ ಅಲ್ಲಿ ಕೂತಿದ್ರು, ಅವ್ರಿಗೆ ಹೋಗಿ ತೋರಿಸಿದ್ದು, ನೋಡಿ ನಾವು ಕಾಂಗ್ರೆಸ್ಗೆ ಆಗ್ತಾ ಇದೀವಿ ಅಂತ. ಇವ್ರು ಬಿಜೆಪಿ ಎಂಎಲ್ಎಗಳು, ಅದಕ್ಕೆ ಇವ್ರನ್ನ ಎಕ್ಸ್ಪೆಲ್ ಮಾಡಿದ್ರು, ಉಚ್ಚಾಟನೆ ಮಾಡಿದ್ರು. ಇವರು ಏನ್ ಲೆಕ್ಕ ಹಾಕೊಂಡಿದ್ರು, ಇನ್ನೇನು ನಾವು ಮತ್ತೆ ವಾಪಸ್ ಕಾಂಗ್ರೆಸ್ಗೆ ಹೋದ್ರಾಯ್ತು. ಮರಳಿಗೂಡಿಗೆ ಇವರಿಬ್ರು ಮೂಲ ಕಾಂಗ್ರೆಸ್ಸಿಗರು, ಶ್ರೀಪಾದ್, ಹೆಬ್ಬಾರ್ ಮತ್ತು ಸೋಮಶೇಖರ್ ಇಬ್ರು ಮೂಲ ಕಾಂಗ್ರೆಸ್ಸಿಗರು. ಮತ್ತೆ ವಾಪಸ್ ವಾಪಸಿ ಮಾಡಿದ್ರಾಯ್ತು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ರಂತೆ. ಇದೆಲ್ಲ ಗೋವಿಂದಣ್ಣ ಹೇಳಿದ್ ಬಂದು ಏನೇನಿತ್ತು ಇವ್ರ ಲೆಕ್ಕಾಚಾರ ಅಲ್ಲಿ ಓಡಾಡಿದ್ರಲ್ಲ ಯಶವಂತಪುರದಿಂದ ಯಲ್ಲಾಪುರದ ನಡುವೆ, ಅಲ್ಲಿ ಸಿಕ್ಕ ಮಾಹಿತಿ ಇದು. ಇವ್ರ ಮಧ್ಯದಲ್ಲೇ ಸಿಗಾಕೊಂಡಿದ್ದಾರೆ. ಇನ್ನು ಯಾರು, ಎಸ್.ಟಿ. ಸೋಮಶೇಖರ್, ಹೆಬ್ಬಾರು. ವಾಪಸ್ ಹೋಗೋಣ ಅಂದ್ರೆ ಅಷ್ಟೊತ್ತಿಗೆ ಬಂತು ಶಾಕು. ಏನು, ವಾಪಸ್ ಮರಳಿಗೂಡಿಗೆ ಹೋಗ್ತಾ ಇದ್ದು ದಾರಿಯಲ್ಲಿ ಅವರಿಗೆ ಮಧ್ಯ ತಡೆಗೋಡೆ ಇಲ್ಲ, ವಾಪಸ್ ಕರ್ಕೊಳ್ಳಲ್ಲ ನಾವು. ಯಾರ್ಯಾರು ಕಾಂಗ್ರೆಸ್ ಬಿಟ್ಟು ಹೋಗಿದಾರೋ ಅವ್ರು ಯಾರನ್ನು ಮತ್ತೆ ವಾಪಸ್ ಕಾಂಗ್ರೆಸ್ಗೆ ಕರ್ಕೊಳ್ಳಲ್ಲ. ಹೇಳಿದ್ಯಾರು, ಇಲ್ಯಾರು ಸ್ಟೇಟ್ ಲೀಡರ್ ಅಲ್ಲ, ಹೈಕಮಾಂಡ್ ನಾಯಕರು. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಅವರು ಕರ್ನಾಟಕದವರೇ. ಮತ್ತೆ ಅವ್ರು ಹೇಳಿದ್ರು, ಇಲ್ಲ ಯಾವ ಕಾರಣಕ್ಕೂ ವಾಪಸ್ ತಗೊಳ್ಳಲ್ಲ ಕಾಂಗ್ರೆಸ್ ಬಿಟ್ಟವ್ರನ್ನ ಅಂತ. ಇವ್ರು ಬರೀ ಕಾಂಗ್ರೆಸ್ ಬಿಟ್ಟಿದ್ದಲ್ಲ, ಕಾಂಗ್ರೆಸ್ ಜೆಡಿಎಸ್ ಸರ್ಕಾರವನ್ನೇ ಬೀಳಿಸಿದವರು. ಹಂಗಾದ್ರೆ ಇವ್ರನ್ನ ವಾಪಸ್ ತಗೋತಾರ? ಹಂಗಾದ್ರೆ ಈ ಚರ್ಚೆ ಆಗ್ತಿರೋದು ಎಲ್ಲಿ? ಈ ಚರ್ಚೆ ಆಗ್ತಿರೋದು ಅದೇ ಕ್ವೀನ್ಸ್ ರೋಡ್ ಕಚೇರಿಯಲ್ಲಿ. ತಗೋತಾರ ಮತ್ತೆ ವಾಪಸ್ ಇವ್ರನ್ನ ಕರ್ಕೋತಾರ? ಬರ್ತಾರ ಇವ್ರು ವಾಪಸ್ಸು? ಬರಕ್ ಬಿಡ್ತಾರ? ಸಿದ್ದರಾಮಯ್ಯನವ್ರು ಏನ್ ಮಾಡ್ತಾರೆ? ಸಿದ್ದರಾಮಯ್ಯನವ್ರದೊಂದು ಸ್ಟೇಟ್ಮೆಂಟ್ ನೋಡಿ ನೀವು. ಈಗ ಆ ಸರ್ಕಾರ ಬೀಳೋ ಸಂದರ್ಭ ಇವರೆಲ್ಲ ಅಲ್ಲೋಗಿ ರೆಸಾರ್ಟ್ ಅಲ್ಲಿ ಕೂತ್ಕೊಂಡಿದ್ರು. ಸಿದ್ದರಾಮಯ್ಯನವರು ಇಲ್ಲಿ ಭಾಷಣ ಮಾಡ್ತಾರೆ ವಿಧಾನಸಭೆಯಲ್ಲಿ ನಿಂತ್ಕೊಂಡು, ಪ್ರಪಂಚ ಪ್ರಳಯ ಆದ್ರೂ ಅವ್ರು ಯಾರನ್ನು ನಾವು ವಾಪಸ್ ತಗೊಳ್ಳಲ್ಲ, ಒಬ್ಬರನ್ನು ವಾಪಸ್ ತಗೊಳ್ಳಲ್ಲ ನಾವು. ಇದು ನೀವು ಆನ್ ರೆಕಾರ್ಡ್ ಇದೆ, ನೀವು ಹೋಗಿ ಅಸೆಂಬ್ಲಿ ರೆಕಾರ್ಡ್ ತೆಗೆಸಿ ನೋಡಿ. ಇವತ್ತು ಆ ರೆಕಾರ್ಡ್ ಅಲ್ಲಿರೋ ಸ್ಟೇಟ್ಮೆಂಟ್ ಇದು. ಈಗ ಹಂಗಿದ್ದವರು ಈಗ ಸಿದ್ದರಾಮಯ್ಯನವರಿಗೂ ಕೂಡ ಇದೊಂದೀಗ ಬಲ ಬಂದಂಗಾಯ್ತು. ಇವನ್ ಆಚೆನೂ ಹೇಳಿದ್ರು ಅವರು, ತುಂಬಾ ಸತಿ ಮಾತಾಡಿದ್ದಾರೆ ಅದನ್ನ, ಬಹಳಷ್ಟು ಬಾರಿ ಹೇಳಿದ್ದಾರೆ. ಈಗ ಮೊದ್ಲೇ ಆ ಭಯ ಇತ್ತು, ಅಷ್ಟಾಗಿಯೂ ಇವ್ರು ಕ್ರಾಸ್ ಔಟ್ ಮಾಡಿ ವಾಪಸ್ ಹೋಗೋಣ ಕಾಂಗ್ರೆಸ್ಗೆ ಅಂತ ಕಾಯ್ತಿದ್ರು. ಈಗ ಬಂದ್ಬಿಡ್ತಲ್ಲ ಡೆಡ್ ಎಂಡ್, ಅದು ಹೈಕಮಾಂಡೇ ಹೇಳ್ದಂಗಾಯ್ತಲ್ಲ. ಏನ್ ಮಾಡ್ತಾರೀಗ?
ಈಗ ಒಂದ್ ಕಡೆ ಕ್ರಾಸ್ ಔಟ್ ಮಾಡಿದವರೆಲ್ಲ ಈಗ ಯಾರ್ಯಾರು ಕಾಂಗ್ರೆಸ್ಗೆ ಹೋಗೋಣ ಅಂತ ಕ್ರಾಸ್ ಔಟ್ ಮಾಡಿದ್ರಲ್ಲ ಗೊತ್ತಾಗ್ತಿದ್ದಂಗೆ ಅವ್ರಿಗೂ ಈಗ ಶಾಕ್ ಆಗಿದೆ. ಈಗ ಇವತ್ತಲ್ಲ ನಾಳೆ ಗೊತ್ತಾದ್ರೆ ನಮ್ ಕತೆ ಏನು ಅನ್ನೋ ಆಲೋಚನೆಯಲ್ಲಿ ಅವರು ಇದ್ದಾರೆ. ಬಟ್ ಮೀನ್ವೈಲ್ ಅವರಿಗೆ ಬಹುಶಃ ನನಗನ್ಸುತ್ತೆ ಡಿ ಕೆ ಶಿವಕುಮಾರ್ ಅವ್ರ ಹೋಪ್ಸ್ ಇದೆಯಾ ಅಂತ ಹೇಳಿ. ಯಾಕಂದ್ರೆ ನಾವು ನೋಡಿದೀವಿ ಆ ಗ್ಯಾಪ್ ಅಲ್ಲಿ, ಅಂದ್ರೆ ಇವರು ಬಿಜೆಪಿಗೆ ಬಂದು ಸರ್ಕಾರ ರಚನೆ ಆಗಿ ಮತ್ತೆ ಇವರು ಸರ್ಕಾರ ಬಿದ್ದು ಅಂದ್ರೆ ವಾಪಸ್ ಪ್ರಚಂಡ ಬಹುಮತದಿಂದ ಕಾಂಗ್ರೆಸ್ ಅವರ ಅಧಿಕಾರಕ್ಕೆ ಬಂದ ಮೇಲೆಯೂ ಕೂಡ ಇವರು ಬಿಜೆಪಿ ಶಾಸಕರಾಗಿದ್ದು ಕೂಡ ಹಲವು ಕಾಂಗ್ರೆಸ್ ನಾಯಕರನ್ನ ಭೇಟಿ ಆಗ್ತಾ ಇದ್ದದನ್ನ ನಾವು ನೋಡಿದೀವಿ. ಅದರಲ್ಲೂ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಅನೇಕ ಸಾರಿ ಎಸ್ ಟಿ ಸೋಮಶೇಖರ್ ಅವರು ಭೇಟಿಯಾಗಿದ್ದಾರೆ. ಆ ಸಂದರ್ಭದಲ್ಲಿ ಚರ್ಚೆ ಆಗಿದ್ದೇ ಈ ರೀತಿ, ಮತ್ತೆ ಕಾಂಗ್ರೆಸ್ಗೆ ವಾಪಸ್ ಬರ್ತಾರ ಎಸ್ ಟಿ ಸೋಮಶೇಖರ್ ಅವರು ಕೆಪಿಸಿಸಿ ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ ಅಂತ ಹೇಳಿ. ಸೊ ಬಹುಶಃ ಜಯರಾಮ್ ರಮೇಶ್ ಇತ್ಯಾದಿ ನಾಯಕರು ಬೇಡ ಅಂದಿದ್ದಾರೆ ಅಂತಂದರೂ ಕೂಡ ಅವರಿಗೆ ಬಲವಾದ ಹೋಪ್ಸ್ ಡಿ ಕೆ ಶಿವಕುಮಾರ್ ಅವರ ಮೂಲಕ ಕಾಂಗ್ರೆಸ್ ಒಳಗಡೆ ಹೋಗೋದಕ್ಕೆ ಪ್ರಯತ್ನಗಳು ಆಗಬಹುದಾ ಅನ್ನುವಂತ ಪ್ರಶ್ನೆಯೂ ಕೂಡ ಇದೆ. ಶ್ರೀಪಾದ್, ನೀವು ಹೇಳದಂಗೆ ಇವರು ಕಾಂಗ್ರೆಸ್ ಲೀಡರ್ನ ಬರೀ ಭೇಟಿ ಆಗ್ತಾ ಇದ್ದಿದ್ದಲ್ಲ, ಕಾಂಗ್ರೆಸ್ ಸಭೆಗೆ ಹೋಗಿ ಕೂತ್ಕೊತಿದ್ರು ಇವರು. ಹೌದು, ಕಾಂಗ್ರೆಸ್ ಎಂಎಲ್ಎಗಳು ಯಾರಾದ್ರೂ ಒಬ್ರು ಆಬ್ಸೆಂಟ್ ಆಗ್ತಿದ್ರು, ಇವ್ರು ಆಬ್ಸೆಂಟ್ ಆಗ್ತಿರಲಿಲ್ಲ, ಹಂಗೋಗಿ ಕೂರ್ತಾ ಇದ್ರು ಇವರು. ಈಗ ನೀವು ಹೇಳಿದ್ರಿ ಡಿ ಕೆ ಶಿವಕುಮಾರ್ ಅವರು ಇವರ ಹೋಪ್ ಅಂತೇಳಿ. ಡಿ ಕೆ ಶಿವಕುಮಾರ್ ಅವ್ರ ಹೋಪ್, ಅವ್ರ ಗ್ಯಾಪ್, ಅವ್ರ ಕೋಟ ಎಲ್ಲ ಅವ್ರ ಚೀಫ್ ಮಿನಿಸ್ಟರ್ ಆಗ್ತಿದ್ದಾಗ ಎಲ್ಲ ಫುಲ್ ಆಗೋಯ್ತಲ್ಲ ಅಂತ ಹೇಳ್ತಿರೋದು ಯಾರು ಹೇಳ್ತಿರೋದು? ಕಾವೇರಿಯಲ್ಲ, ಇಲ್ಲಿ ಕಾವೇರಿ ನಿವಾಸ ಇದೆಯಲ್ಲ ಅಲ್ಲಿ ಟಾಕ್ ಆಗ್ತಾ ಇದೆ. ಕಾವೇರಿ ಸರ್ಕಾರಿ ಕ್ವಾರ್ಟರ್ಸ್ ಇದೆಯಲ್ಲ, ಗೌರ್ಮೆಂಟ್ ಕ್ವಾರ್ಟರ್ಸ್, ಅಲ್ಲಿ ಮಾತಾಡ್ತಿದ್ರಂತೆ ಅವ್ರ ಕೋಟ ಎಲ್ಲ ಚೀಫ್ ಮಿನಿಸ್ಟರ್ ಆಗಾಯ್ತಲ್ಲ, ಇನ್ನೆಲ್ಲ ನಮ್ದು ಅಂತೇಳಿ. ಅವರು ಯಾರು ಪ್ರಪಂಚ ಪ್ರಳಯ ಆದ್ರೂ ಅಪಸ್ತಗಳಲ್ಲ ಅಂತಿದ್ರಲ್ಲ, ಅವ್ರು ಅಡ್ಗಾಲ್ ಹಾಕೊಂಡು ಕೂತ್ರೆ ಅದಕ್ಕೆ ಸಪೋರ್ಟಿವ್ ಆಗಿ ಜಯರಾಮ್ ರಮೇಶ್ ಅವರ ಸ್ಟೇಟ್ಮೆಂಟ್ ಅಂದ್ರೆ ಹೈಕಮಾಂಡ್ ಸ್ಟೇಟ್ಮೆಂಟ್ ನಿಂತ್ರೆ ಯಾರು ಕಾಪಾಡ್ತಾರೆ? ಮೋರೆಯವರು ನನಗನ್ಸ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಈಗಂತೂ ನಿನ್ನೆ ನಾವು ಮಾತಾಡ್ತಾ ಇದ್ವಲ್ಲ ಒಳನೋಟದಲ್ಲಿ, ಈ ಹಿಂದೆ ಯಾರ್ಯಾರು ಏನೇನು ಮಾತು ಕೊಟ್ಟಿದ್ದಾರೆ ಬಹುಶಃ ಅದು ನೆನಪಿಲ್ಲ. ಆಮೇಲೆ ಬಿಜೆಪಿ ನಾಯಕರು ಯಾರ್ಯಾರು ಬಂದು ಭೇಟಿ ಆಗ್ತಾ ಇದ್ರು ಅದು ನೆನಪಿಲ್ಲ. ಎಸ್ ಟಿ ಸೋಮಶೇಖರ್ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವ್ರನ್ನ ಈ ಟೈಮಲ್ಲಿ ಹೋಗಿ ಭೇಟಿ ಆದ್ರೆ, ಸರ್ ನಾನ್ ಸರ್ ಎಸ್ ಟಿ ಸೋಮಶೇಖರ್, ಇವ್ರು ಹೆಬ್ಬಾರ್ ಅವರು, ಪರಿಚಯ ಮಾಡಿಸ್ಕೊಳ್ಳುವಂತ ಪರಿಸ್ಥಿತಿ ಬಂದ್ಬಿಡುತ್ತಾ ಅಂತ. ಪರಿಚಯ ಮಾಡಿಸ್ಕೊಳ್ಳೋದು ಅಷ್ಟೇ ಅಲ್ಲ, ಅವ್ರಿಗೆ ಹೇಳ್ಬೋದು ಅದು ಚೀಟಿ ಅಲ್ಲಿಂದ ಬರುತ್ತೆ, ಆ ಚೀಟಿ ನಾವು ಜಾರಿ ಮಾಡ್ತೀವಿ, ನಮ್ದೇನಿಲ್ಲ. ಹೈಕಮಾಂಡ್ ಇಂದ ಚೀಟಿ ಬರ್ಬೇಕು ಅಂದ್ಬಿಟ್ರೆ ಇವ್ರು ಯಾವ ಚೀಟಿ ಇಟ್ಕೊಂಡು ಹೋಗ್ಬೇಕು ನೋಡಿ, ಇವ್ರ ಕಷ್ಟ ನೋಡಿ ಹೆಂಗಿದೆ ಅಂತೇಳಿ. ವಾಪಸ್ ಬಿಜೆಪಿಗೆ ತಗೊಳ್ಳಲ್ಲ, ಮೊನ್ನೆ ಹೇಳ್ಬಿಟ್ಟಿದ್ದಾರೆ, ನೀವೇ ಹೇಳಿದ್ರಿ ಕ್ರಾಸ್ ವೋಟಿಂಗ್ ಆದಾಗಲೇ ಇಲ್ಲ, ಅವ್ರು ನಾವು ಕೇಳೋದೇ ಇಲ್ಲ ಅಂತ ಹೇಳಿ. ಇವ್ರು ಬೀಳ್ಸಿದ್ ಯಾರ ಸರ್ಕಾರನ? ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿ ಸರ್ಕಾರನ. ಅವ್ರು ಯಾರ ಜೊತೆ ಇದ್ದಾರೆ? ಬಿಜೆಪಿ ಜೊತೆ ಇದ್ದಾರೆ. ಆ ಕಡೆ ಕಾಂಗ್ರೆಸ್ ಇಲ್ಲ, ಈ ಕಡೆ ಬಿಜೆಪಿನೂ ಇಲ್ಲ, ಜೆಡಿಎಸ್ ಇಲ್ಲ, ಅಲ್ಲೂ ಇಲ್ಲ, ಇಲ್ಲೂ ಇಲ್ಲ, ದಿಕ್ಕಿಲ್ಲ, ದೆಸೆ ಇಲ್ಲ ಅನ್ನಂಗಾದ್ರೆ ಹೆಂಗಪ್ಪ ಅಂತ ಹೇಳಿ ಮಾತಾಡ್ತಾ ಇರೋದು ಯಾರಪ್ಪ ಅಂದ್ರೆ ಯಶವಂತಪುರ ಹಾಗೂ ಯಲ್ಲಾಪುರ ಅಲ್ಲಿನ ಕಾರ್ಯಕರ್ತರು, ಇವರದೇ ಕಾರ್ಯಕರ್ತರು. ಇನ್ನೊಂದು ಈ ಕಾಂಗ್ರೆಸ್ನವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ, ಇವರಿಗೆಲ್ಲ ಮೋಸ್ಟ್ಲಿ ಸೋಮಶೇಖರ್ ಹೆಬ್ಬಾರ್ ಅವರ ಅಗತ್ಯವೂ ಈಗ ಇಲ್ಲ ಅನ್ನುವಂತ ಪರಿಸ್ಥಿತಿ ಬಂದ್ಬಿಟ್ಟಿದ್ಯಾ ಅಂತ. ಹೊಟ್ಟೆ ತುಂಬಿದವ್ರಿಗೆ ಊಟ ಮಾಡಿಸುವಂತ ಅಗತ್ಯ ಇಲ್ಲ. ಅವಾಗ ಸಂಖ್ಯೆಗಳ ಕೊರತೆ ಇತ್ತು, ಮತ್ತೊಂದು ಮಗದೊಂದೊಂದು ಲೆಕ್ಕಾಚಾರ, ಕ್ಷೇತ್ರದ ಮೇಲೆ ಹಿಡಿತಾ ಬೇಕು, ಹಂಗ ಕರ್ಕೊಳ್ಳೋಣ ಅಂತ. ಈಗ ಅಬ್ಸಲ್ಯೂಟ್ ಪ್ರಚಂಡ ಬಹುಮತ, ಬಂದ್ರೆಷ್ಟು ಬಿಟ್ರೆಷ್ಟು, ಬಂದ್ರೆ ಕರ್ಕೊಳ್ಳೋರು ಯಾರು ಅನ್ನೋಂತ ಪರಿಸ್ಥಿತಿ ಇದೆ. ಏನಂತೀರಿ? ಬಹುಶಃ ಈಗ ಕರ್ಕೊಳ್ಳೋದು ಬಿಡೋದು ಇವ್ರ ಪರಿಸ್ಥಿತಿ. ಈಗ ಅಲ್ಲೇನಾದ್ರೂ ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ಏನ್ ಹೇಳಿದೆಯಲ್ಲ ಅದೇ ತರ ಜಾರಿ ಆಗದೇ ಆದ್ರೆ, ಒಂದ್ ವೇಳೆ ಡಿ ಕೆ ಶಿವಕುಮಾರ್ ಅವರು ನೀವು ಹೇಳಿದ್ರಲ್ಲ ಡಿ ಕೆ ಶಿವಕುಮಾರ್ ಅವರು ಹೋಪ್ ಇರ್ಬೋದು ಅಂತೇಳಿ, ಬಹುಶಃ ಅದು ಕಟ್ಟ ಕಡೆಯ ಆಶಾಕಿರಣ ಅವರಿಗೆ. ಅದೊಂದು ಆಶಾಕಿರಣ ಏನಾದ್ರೂ ಕೈ ಹಿಡದೆ ಹೋದ್ರೆ ಇವ್ರ ಪರಿಸ್ಥಿತಿ ಯಶವಂತಪುರವೂ ಇಲ್ಲ, ಯಲ್ಲಾಪುರವೂ ಇಲ್ಲ, ಯಾವ ಪುರವೋ ಗೊತ್ತಿಲ್ಲ ಅಂತ ಮಾತಾಡ್ತಾ ಇರೋದು ಅದೇ ಯಶವಂತಪುರ ಯಲ್ಲಾಪುರದ ಜನರು. ಓಕೆ, ಫೈನ್, ಥ್ಯಾಂಕ್ ಯು ವೀರೇಂದ್ರ.